ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಹ್ಯಾಮ್. ಸೊ ನಾವಿವತ್ತು ಬಂದಿರುವಂತಹ ವಿಷಯ ಏನಂದ್ರೆ, ತಮಿಳಲ್ಲಿ ಒಂದು ಮೂವಿ ರಿಲೀಸ್ ಆಗ್ತಾ ಇದೆ, ಕರುಪ್ಪು ಅಂತ ಹೇಳಿ. May 14th ರಿಲೀಸ್ ಆಗ್ತಾ ಇದೆ. ಅದ್ರದ್ದು ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ನಾವು ಅದನ್ನ ರಿಯಾಕ್ಟ್ ಮಾಡಕ್ ಬರ್ತಾ ಇದೀವಿ. ಅದ್ರ ಬಗ್ಗೆ ಇನ್ಫಾರ್ಮೇಶನ್. ಮೇನ್ ಸ್ಟಾರ್ ಕಾಸ್ಟಿಂಗ್ ಬಂದ್ಬಿಟ್ಟು ಸೂರ್ಯ ಅವ್ರು ಮಾಡ್ತಿದ್ದಾರೆ. ಬಹಳ ಗ್ಯಾಪ್ ನಂತರ ಬರ್ತಿದ್ದಾರೆ ಅನ್ಸ್ತಾ ಇದೆ. ಮತ್ತೆ ಮೇನ್ ಆಗಿ ಆಕ್ಟ್ರೆಸ್ ತ್ರಿಷಾ ಅವ್ರು ಮಾಡ್ತಿದ್ದಾರೆ, ಡೆಪ್ಯೂಟಿ ಸಿಎಂ. ಮತ್ತೆ ಇದಕ್ಕೆ ಮೇನ್ ಡೈರೆಕ್ಷನ್ ಬಂದ್ಬಿಟ್ಟು RJ ಬಾಲಾಜಿ ಅವ್ರು ಮಾಡ್ತಿದ್ದಾರೆ. ಅವರೇ ಸ್ಟೋರಿ ರೈಟಿಂಗ್ ಮತ್ತೆ ಡೈರೆಕ್ಷನ್, ಫುಲ್ ಆಂಕರಿಂಗ್ ಇದೆಲ್ಲ ಮಾಡ್ತಾನೆ. ಸೊ ಪ್ರೊಡ್ಯೂಸರ್ಸ್ ಬಂದ್ಬಿಟ್ಟು SR ಪ್ರಕಾಶ್ ಬಾಬು ಅಂಡ್ SR ಪ್ರಭು ಅಂತ. ಸೊ ಅವ್ರು ಬಂದ್ಬಿಟ್ಟು ಡ್ರೀಮ್ ವ್ಯಾರಿಯರ್ ಪಿಕ್ಚರ್ಸ್ ಬ್ಯಾನರ್ ಮುಖಾಂತರ ಈ ಚಿತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಹೇಗಿದೆ ಅಂತ ಹೇಳಿ. இவங்கள பாதி பேர் லாயரே கிடையாது. பேபி கண்ணனோட கட்ட பஞ்சாயத்து டீம். இப்படியே எத்தனை நாள் இருக்க போற? ಅವರೇ ಡೈರೆಕ್ಟರ್. ஒரு நாளைக்கு மாறாமையா போகும். இது ஏன் கோட் கடவுளே வந்தால் எதுவும் மாற்ற முடியாது. இதெல்லாம் சப்பு மேட்ரு சார். ஒரு நல்ல லாயரை பார்த்தா உடனே முடிச்சிடலாம். ஆபரேஷன் வரலங்க ஐயா. கேஸ் பாஸ் ஆன் டு நெக்ஸ்ட் மந்த் செகண்ட். பினோ ஃபீஸ் ட்ரான்ஸ்ஃபர் பண்ணிட்டியாமா? போலீஸ் தரப்புல இருந்து யாரும் வரலங்க ஐயா. கேஸ் பாஸ் ஆன் டு நெக்ஸ்ட் மந்த் 15th. திருநெல்வேலி போய் வாங்கியாச்சு, இவங்க கிட்ட வாங்க முடியல. பெரிய பொடியா நீ யாரை வச்சு இனிமே இந்த கேஸ் நடத்துறேன்னு நான் பார்க்கறேன். ஆமா, நீங்க யாரு? உங்களை இந்த கோட்ல நான் பார்த்ததே இல்லையே. பார்க்கறேன். ಓದ್ಲೇ ಇಲ್ಲ. நாள் இல்ல பயம் விட்டு போச்சு. நான் யார்கிட்டயும் சொல்ல மாட்டேன். ஹாய் ஹாய். இந்த மாதிரி நேரத்துல மனுஷன் ஹெல்ப் பண்ணி தானே கடவுள் நம்மளை படுத்திருக்கிறாரு. என்ன சொன்ன? கடவுளே வந்தாலும் கோர்ட் ப்ரொசீஜரை மாற்ற முடியாதா? வந்துட்டேன்டா, இனிமே செம்ம அடி அடிக்க போறேன். வந்து கட்டி வெள்ளக்கார சாமி அது கூட பாவு கேட்கலாம். இது கருப்புடா, கருப்பண்ண சாமி. கண்டதுட்டமா வெட்டி கசக்கி போட்டுடா. வேற பாய், என்ன பண்ண போற நீ இனிமே? கிரிக்கெட்ல கமெண்ட்ரி சொல்ற வேலைக்கு போறியா? அதுக்கு ஒரு கிரிக்கெட் தெரியும். ಶಿವಾಜಿ ಹೇಳಿಲ್ಲ. தம்பி பிகே, கையில துப்பாக்கி கிடைச்சா யார் என்னன்னு பார்க்காம நீட்டிடுவியோ? சம்பவம் பிரிச்சிட்டீங்க. எல்லாம் நம்ம அன்பான ஃபேன்ஸ்க்காக. ಅಂದ್ರೆ ರೆಡ್ ಬ್ಲ್ಯಾಕ್. ಬ್ಲ್ಯಾಕ್. ಓ ಯಾವ ತರ ಅನ್ಸಿದೆ ನಿಮಗೆ? ಸಖತ್ತಾಗಿದೆ ಆಕ್ಚುಲಿ. ಎರಡು ರೋಲ್ ತರ ಇದೆ. ನೀವು ನೋಡಿದ್ರೆ ಒಂದು ಮುಂಚೆ ಮಾಸ್, ಇದು ಹಾಕೊಂಡು ಒಂದು ಮಾಸ್ ತರ. ಅದು ಮೋಸ್ಟ್ಲಿ ಅವ್ರ ತಮ್ಮ ಕಾರ್ತಿ ಮಾಡಿದ್ನಲ್ವ, ಕೈತಿ ಚಿಕನ್ ಕರೆಕ್ಟ್. ಆ ತರನು ಇದೆ. ಆ ತರ ಇದೆ. ಮತ್ತೆ ಇನ್ನೊಂದು ಲಾಯರ್ ಕ್ಯಾರೆಕ್ಟರ್. ಅದೇ ಕಾಮನ್ ಪೀಪಲ್ ಸ್ಟೋರಿ ಇದ್ದಂಗಿದೆ ಆಕ್ಚುಲಿ. ಅದರಲ್ಲಿ ಒಬ್ಬ ಹೀರೋ ಎದ್ದು ಬರ್ತಾನೆ ಅಂತ. ಹೌದು, ನಾರ್ಮಲ್ ಫಿಲಿಮ್ಸ್ ತರ, ಈ ಕಮರ್ಷಿಯಲ್ ಕಮರ್ಷಿಯಲ್ ಇದೆ. Most commercial ಅವ್ರಿಗೆ ಇದೆ. ಡೈಲಾಗ್ ಹೊಡೆದಲ್ವಾ, ಲೈಕ್ ನೀವು ಕ್ರಿಕೆಟ್ ಕಾಮೆಂಟ್ರಿ ಮಾಡ್ಕೊ ಅಂತ. ಆಕ್ಚುಲಿ ಕ್ರಿಕೆಟ್ ಕಾಮೆಂಟ್ರಿ ನೀವೀಗ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ಎಲ್ಲ ಪ್ರಾಕ್ಟೀಸ್ ಮ್ಯಾಚು ಇದೆಲ್ಲ ಮುಂಚೆ ಮ್ಯಾಚ್ ಇರುತ್ತಲ್ವಾ, ಮ್ಯಾಚ್ ಅಲ್ಲಿ ಸುಮ್ನೆ ಪ್ರಾಕ್ಟೀಸ್ ತರ ಈಗ ಲೆಜೆಂಡ್ ಮ್ಯಾಚ್ ಅಂತ ಲಾಸ್ಟ್ ಇಯರ್ ಆಗಿದೆ. ಓಕೆನಾ, ಅದರಲ್ಲಿ ಕಾಮೆಂಟ್ರಿ ಎಲ್ಲ ಮಾಡಿದ್ದು ಅವ್ರ RJ ಬಾಲಾಜಿ. ಹೌದಾ? ಡೈರೆಕ್ಟರ್ ಅದಕ್ಕೆ ಅದು ಕಮರ್ಷಿಯಲ್ ಆಗಿ ನೀವು ಕ್ರಿಕೆಟ್ ಕಾಮೆಂಟ್ರಿ ಮಾಡ್ಕೊ ಅಂತ ಒಂದು ಕಮರ್ಷಿಯಲ್ ಅವರಿಗೆ ಟಾಂಟ್ ಕೊಟ್ಟಿರೋ ತರ. ಓಕೆ ಇದ್ರ ನೀವು ಆ ರೀಲ್ಸ್ ಎಲ್ಲ ಬಂದಿದ್ಮೇಲೆ ಧೋನಿ ಅಡಿಪ 6 ಅಂತ ಆ ತರ ಆ ವಾಯ್ಸ್ ಎಲ್ಲ ಅವ್ರದೇ. ಓಕೆ, ಅವರೇ ಡೈರೆಕ್ಟರ್ ಅನ್ಕೊಂಡಿರ, ನಿಂಗೆ ಗೊತ್ತಿಲ್ಲ ಡೈರೆಕ್ಟರ್ ಅವರೇ ಅಲ್ಲ. ಅವರೇ. ಅದೇ ನಾನ್ ಸ್ಪೀಚ್ ನೋಡಿದೆ ಆಕ್ಚುಲಿ, ಟ್ರೈಲರ್ ರಿಲೀಸ್ ಸ್ಪೀಚ್. ಸಖತ್ತಾಗಿದೆ. ಮೂವಿ ರಿಲೀಸ್ ಆದ್ಮೇಲೆ ನೋಡ್ಬೇಕು ಹೆಂಗಿರುತ್ತೆ ಅಂತ ಹೇಳಿ. ಡಬಲ್ ಕ್ಯಾರೆಕ್ಟರ್
ಇಂಟೆನ್ಸಿಟಿ ಹೆಂಗಿರುತ್ತೆ ಅಂತ. ಹೌದು, ಇದೆ. ಹೌದು. ಹಾ, ಮತ್ತೆ ಹೌದು. ಚೇಂಜ್ ಆಗ್ತಾರ. ಏನು ಅಂತ ಹ್ಮ್. ಅಲ್ಲಲ್ಲಿ ನನಗೆ ಹೇಳ್ಬೇಕಂದ್ರೆ ಆ ಕೇಸು ಅವೆಲ್ಲ ನೋಡಿದ್ಮೇಲೆ ನನಗೆ ತಲೆಯಲ್ಲಿ ವಕೀಲ್ ಸಾಬ್ ಶಾರ್ಟ್ಸ್ ನೆನಪು ಬರ್ತಾ ಇದೆ. ಕೆಲವು ಶಾರ್ಟ್ಸ್ ಯಾಕಂದ್ರೆ ಆ ಸೀನ್ಸ್ ಎಲ್ಲ ನಡೆಯೋದು ಕೋರ್ಟ್ ಸೀನ್ಸ್ ಅಲ್ಲಿ ಅಲ್ಲ, ಇದ್ರಿ ಟ್ರೇಲರ್ ಅಲ್ಲಿ ನೋಡ ಎಲ್ಲ ಕೋರ್ಟ್ ಸೀನ್ಸ್ ಇದಾವೆ ಜಾಸ್ತಿ. ಕೋರ್ಟ್ ಸೀನ್ಸ್ ಅಂತ ಎಲ್ಲದ್ರಲ್ಲೂ ಬರ್ತವೆ, ಅದ್ರಲ್ಲಿ ಏನಿಲ್ಲ. ಅದೇ ನೀವು ಅದು ಜಸ್ಟ್ ಅದು ನೋಡಿ ಆ ಫಿಲಿಂ ಲೇಟೆಸ್ಟ್ ಆಗಿ ನೋಡಿದ್ಕೋಸ್ಕರ ಆತರ ಅನಿಸ್ತಾ ಇದೆ. ಅದೇ ಓಕೆ, ಮೂವಿ ಸಖತ್ತಾಗಿರುತ್ತೆ ಅಂತ ಅನ್ಕೊಳ್ಳೋಣ. 14th ಮೇ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಥಿಯೇಟರ್ ಹೋಗಿ ನೋಡೋಣ. ಸದ್ಯಕ್ಕೆ ನಮ್ಮ ರಿಯಾಕ್ಷನ್ ಇಷ್ಟೇ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ ಕ್ಯಾಮ್.